ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಹಿಮಾಲಯದ ತಪ್ಪಲಿನಲ್ಲಿ ಒಂದು ಸನ್ಯಾಸಿಗಳ ಬೀಡು ಬಿಟ್ಟಿತ್ತು. ಅಲ್ಲಿ ಗುರುಗಳು ಹಾಗೆ ಅವರನ್ನು ಅನುಸರಿಸುವಂಥ ಅನೇಕ ಯುವ ಸನ್ಯಾಸಿಗಳು ಕೂಡ ಇದ್ದರು. ಬೇಸಿಗೆ ಕಾಲದಲ್ಲಿ ಅಥವಾ ಬೇಸಿಗೆ ಅಂತಾದಾಗ ಹೇಗೋ ಕಾಲ ಕಳೀತಿತ್ತು. ಆದರೆ ಚಳಿಗಾಲದಲ್ಲಿ ಹಿಮಪಾತವಾಗುವಂಥ ಸಮಯದಲ್ಲಿ ಬಹಳ ಕಷ್ಟವಾಗ್ತಿತ್ತು. ಅವರೇನೇ ಸಾಧನೆ ಮಾಡ್ತಿದ್ರು ಕೂಡ ಆ ಹಿಮದ ಮಧ್ಯದಲ್ಲಿ ದೇಹವನ್ನು ಕಾಯ್ದಿಟ್ಟುಕೊಳ್ಳೋದು ಅವರಿಗೆ ಬಹಳ ಕಷ್ಟ ಅಂತ ಅನಿಸ್ತಾ ಇತ್ತು. ಹೀಗಿದ್ದಾಗ ಅಲ್ಲೊಬ್ಬ ಯುವ ಸನ್ಯಾಸಿ ಇದ್ದ. ಅವನು ಅಲ್ಲೇ ಹರಿತಾ ಇದ್ದ ನದಿಯ ದಡದಲ್ಲಿ ಕುಳಿತಿದ್ದ. ಒಂದಷ್ಟು ದೂರದಲ್ಲಿ ಒಮ್ಮೆ ನೋಡಿದಾಗ ಒಂದು ಕಂಬಳಿ ಹರಿದು ಬರ್ತಾ ಇರೋದು ಅವನಿಗೆ ಕಾಣಿಸ್ತು. ಆಶ್ಚರ್ಯ ಆಯಿತು. ಅರೆ, ಇದೇನಿದು ಕಂಬಳಿ ಬರ್ತಾ ಇದೆಯಲ್ಲ ನೀರಿನಲ್ಲಿ ಹರ್ಕೊಂಡು ಅಂತ. ಆಮೇಲೆ ಇದ್ದಕ್ಕಿದ್ದಂತೆ ಅವನ ತಲೆ ಓಡೋದಕ್ಕೆ ಶುರುವಾಯಿತು. ಮೊದಲೇ ಸಿಕ್ಕಾಪಟ್ಟೆ ಚಳಿ. ಈ ಕಂಬಳಿ ಏನಾದರೂ ನನಗೆ ಸಿಕ್ಬಿಟ್ರೆ ಇದನ್ನು ಹೊದ್ದುಕೊಂಡು ಹೇಗೋ ಆ ಚಳಿಯಿಂದ ಪಾರಾಗಬಹುದು ಅಂತೇಳಿ ಆ ಕಂಬಳಿಯನ್ನು ತಗೊಳ್ಳೋದಕ್ಕೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡದೆ ನೀರಿಗೆ ಹಾರೇ ಬಿಟ್ಟ. ಈಜ್ಕೊಂಡು ಮುಂದಕ್ಕೆ ಹೋದ. ಆಮೇಲೆ ಇನ್ನೇನು ಆ ಕಂಬಳಿಯ ಹತ್ರ ಹೋಗಬೇಕು. ಸುತ್ತಮುತ್ತಲಿದ್ದ ಒಂದಷ್ಟು ಜನ ಎಲ್ಲ ಇವನನ್ನು ನೋಡ್ತಾ ಇದ್ರು. ಆಗ್ಲೇನೆ ಓಹೋ, ಇವನ ಕಂಬಳಿ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಎಲ್ಲರಿಗೂ ಅರ್ಥ ಆಯಿತು. ಇನ್ನೇನು ಅವನ ಕಂಬಳಿಗೆ ಕೈ ಹಾಕಬೇಕು. ಜೋರಾಗಿ ಕಿರ್ಚೋಕ್ ಶುರು ಮಾಡ್ದ, ಕಾಪಾಡಿ ಕಾಪಾಡಿ ಅಂತ. ಏನಾಯ್ತು, ಇವನ ಕಂಬಳಿ ತಗೊಳ್ತಿದ್ದಾನಲ್ಲ, ಇವನ್ ಯಾಕೆ ಹೀಗೆ ಕಿರಿಸ್ತಿದ್ದಾನೆ ಅಂತ ಜನ ನೋಡೋದಕ್ಕೆ ಶುರು ಮಾಡಿದ್ರು. ಆದರೂ ಅವನ ಕಿರ್ಚಾಟ ಮುಂದುವರೆದಿತ್ತು. ಆಗ ಜನ ಹೇಳಿದ್ರು, ಭಾರ ಅಂತ ಅನ್ಸಿದ್ರೆ ಆ ಕಂಬಳಿನ ಅಲ್ಲೇ ಬಿಟ್ಬಿಟ್ಟು ಬಂದು ಬಿಡು. ಆ ಕಂಬಳಿ ಹಿಡ್ಕೊಂಡು ಎಳೆಯೋದು ಕಷ್ಟ ಆದರೆ ನೀ ಬಂದು ಬಿಡೋದು ವಾಸಿ. ಅದನ್ನು ಹಿಡ್ಕೊಂಡು ಯಾಕೆ ಎಳೆದಾಡ್ತಿದ್ದಿ, ಮತ್ತ್ಯಾಕೆ ಕಿರ್ಚಾಡ್ತಿದ್ದಿ ಅಂತ. ಆಗ ಅವನ ನೀರಿನ ಮಧ್ಯನೇ ಒದ್ದಾಡ್ತಾ ಕಿರ್ಚಿದ್ನಂತೆ, ಇದು ಕಂಬಳಿ ಅಲ್ಲ, ಕರಡಿ. ನಾನು ಕಂಬಳಿ ಅಂದ್ಕೊಂಡು ಕರಡಿಯನ್ನು ಹಿಡ್ಕೊಂಡು ಬಿಟ್ಟಿದ್ದೇನೆ. ಈಗ ಅದು ನನ್ನನ್ನು ಹಿಡಿದು ಬಿಟ್ಟಿದೆ ಅಂತ ಹೇಳ್ತಾನಂತೆ. ಆಗ ಒಂದಷ್ಟು ಜನ ನೀರಿಗೆ ಹಾರಿ ದೊಣ್ಣೆಗಳನ್ನು ತಗೊಂಡು ಹೋಗಿ ಅಂತೂ ಇಂತೂ ಅವನನ್ನು ಆ ಕರಡಿಯಿಂದ ಬಿಡಿಸಿದ್ರು. ಸನ್ಯಾಸಿಯಾಗಿದ್ದವನು ಸಂಸಾರವನ್ನೇ ಬಿಟ್ಟವನು ಅಲ್ವಾ. ಅಂಥವನು ಚಳಿಗಾಲದ ಬಗ್ಗೆ ಯೋಚನೆ ಮಾಡಿ ಕಂಬಳಿಯ ಆಸೆಗೆ ಬಿದ್ದು ಕರಡಿಯ ಕೈಗೆ ಸಿಕ್ಕಾಕೊಂಡ ಕತೆ. ಇಂಥ ನಿದರ್ಶನಗಳು ನಮ್ಮ ಜೀವನದಲ್ಲೂ ನಡೆಯುತ್ತೆ. ಸುಖವಾಗಿರ್ತೀವಿ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ನಾಳೆಗೆ ಏನೋ ಬೇಕು, ಮುಂದಿನ ಚಳಿಗಾಲಕ್ಕೇನೋ ಬೇಕು, ಬೇಸಿಗೆಗಾಲಕ್ಕೇನೋ ಬೇಕು ಅಂತ ಅತ್ಯಂತ ಕೊಳ್ಳುಬಾಕತನದಿಂದ ಸಾಮಗ್ರಿಗಳನ್ನು, ಬಟ್ಟೆಗಳನ್ನು, ವಸ್ತುಗಳನ್ನು ಖರೀದಿಸೋಕೆ ಶುರು ಮಾಡ್ತೀವಿ. ಈಗಂತೂ ಆನ್ಲೈನ್. ಮೊಬೈಲನ್ನು ಕೈನಲ್ಲಿ ಹಿಡ್ಕೊಂಡ್ರೆ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಬೇಕಿರುವಂಥ ಸಾಮಾನು ಮನೆ ಬಾಗಿಲಿಗೆ ಬರುತ್ತೆ. ದುಡ್ಡು ಕೂಡ ಆನ್ಲೈನ್ನಲ್ಲಿ ಪೇ ಮಾಡ್ಬೋದು. 2 ಸೆಕೆಂಡ್ ನಾವು ಯೋಚನೆ ಮಾಡೋದ್ರೊಳಗೆ ಆಗಲೇ ಆ ವಸ್ತುವನ್ನು ಖರೀದಿಸಿ ಆಗಿರುತ್ತೆ. ಅದಾಗಲೇ ಮನೆ ಬಾಗಿಲಿಗೆ ಬಂದ್ಬಿಟ್ಟಿರುತ್ತೆ. ಬೇಡ ಅಂದರೆ ನಾನು ಇದನ್ನು ವಾಪಸ್ ಕೂಡ ಕಳಿಸಬಹುದು ಅನ್ನುವಂಥ ವಾದ ಕೂಡ ನಾವು ಮಾಡ್ತೇವೆ. ಮುಂಚೆ ಆದರೆ ಅಂಗಡಿಗೆ ಹೋಗಿ ಸಾಮಾನು ತಗೋಬೇಕಾದ್ರೆ ನಮ್ಮ ಕೈನಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ಸಾಮಾನು ತಗೋಬೇಕು, ಎಷ್ಟು ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಈಗ ಎಲ್ಲ ಡಿಜಿಟಲ್ ವ್ಯಾಲೆಟ್ ಆದ್ದರಿಂದ ನಮಗೆ ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಇದ್ಯಾವುದನ್ನು ನಾವು ಯೋಚನೆ ಮಾಡೋದಿಲ್ಲ. ಒಂದಷ್ಟು ಸಾವಿರ ಕಾಣಿಸ್ತಾ ಇದೆಯಾ, ನಾನು ಇದನ್ನು ಖರ್ಚು ಮಾಡಬಹುದು ಅಂತ ಹೇಳಿ ಬೇಕಾದ್ದು ಬೇಡವಾದ್ದು ಎಲ್ಲ ಸಾಮಾನನ್ನು ಕೊಂಡ್ಕೋತೀವಿ. ಹಳೇ ಸಾಮಾನನ್ನು ಏನು ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ. ಇಲ್ಲ ಅದನ್ನು ಅಟ್ಟದಲ್ಲಿ ತಳ್ತಾ ಇರ್ತೀವಿ, ಇಲ್ಲ ಅಂದರೆ ಅದನ್ನು ಕೊಡೋದಕ್ಕೆ ಯಾರನ್ನಾದರೂ ಹುಡುಕ್ತಾ ಇರ್ತೀವಿ. ಈಗ ಬಟ್ಟೆಗಳು ಹಾಳಾಗೋದಿಲ್ಲ, ಸಾಮಾನುಗಳು ಹಾಳಾಗೋದಿಲ್ಲ, ಆದರೆ ನಮ್ಮ ಆಸೆಗಳು ಮಾತ್ರ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಹೊಸದೇನೋ ಬೇಕು ಅನ್ನುವಂಥ ನಮ್ಮ ಈ ಕಂಬಳಿಯ ಆಸೆ ನಿಲ್ಲೋದಿಲ್ಲ. ಒಮ್ಮೆ ಯೋಚನೆ ಮಾಡಿ, ನಾವು ತಗೊಳ್ಳುವಂಥ ಅಷ್ಟು ಸಾಮಾನು, ಬಟ್ಟೆ, ವಸ್ತುಗಳು ನಿಜವಾಗ್ಲೂ ನಮಗೆ ಬೇಕಾ? ಸಾಧ್ಯ ಆದರೆ ತಗೊಳ್ಳೋದನ್ನು ಮುಂದೂಡಿ 1 ವಾರ, 10 ದಿನ, ಆಮೇಲೂ ಕೂಡ ಅದು ಬೇಕೇ ಬೇಕು ಅಂತ ಅನಿಸಿದ್ರೆ ಆಗ ತಗೊಳ್ಳೋಣ. ಎಷ್ಟೋ ಬಾರಿ ಇವತ್ತು ಈ ಕ್ಷಣಕ್ಕೆ ಬೇಕು ಅನಿಸಿದ್ದು ಮುಂದಿನ ವಾರಕ್ಕೆ ನಿಜವಾಗ್ಲೂ ಬೇಕಾ ಅಂತ ಅನಿಸೋಕ್ಕೆ ಶುರುವಾಗುತ್ತೆ. ಈ ರೀತಿ ಯೋಚನೆ ಮಾಡಿದಾಗ ಅನಗತ್ಯವಾಗಿ ನಮ್ಮ ಮನೆಯಲ್ಲಿ ಸಾಮಾನುಗಳನ್ನು ಹೇರ್ಕೊಳ್ಳೋದು ಅಥವಾ ವಸ್ತುಗಳನ್ನು ತುಂಬಿಕೊಳ್ಳೋದನ್ನು ತಡೆದ ಹಾಗಾಗುತ್ತೆ. ಆಸೆ ಪಡೋದು ಸಹಜ, ಆದರೆ ಅತಿ ಆಸೆ ನಿಜಕ್ಕೂ ಒಳ್ಳೆಯದಲ್ಲ. ಈ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಏನಂತೀರಾ?